ಫುಲ್ ಟ್ಯಾಂಕ್ ಹಾಕಿನ ಅಣ್ಣ. ಈ ಕಡೆ ಮಂತ್ರಾಲಯ ಬೆಂಗಳೂರಿಂದ ಅಣ್ಣ. ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ. ಇವತ್ತು ರಾಯಚೂರು ಡೇ 2 ಬ್ಲಾಗ್ ಇದು. ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಈ ಥರ ರೆಡಿ ಆಗಿದ್ದೀನಿ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಪಂಚೆ ಹಾಕ್ಕೊಂಡಿರೋದು. ಅದು ಪಂಚೆ ಹಾಕ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಹಾಗೆ ಇವತ್ತು ಡೇ 2 ಅಲ್ಲಿ 3 ಪ್ಲೇಸಸ್ನ ವಿಸಿಟ್ ಮಾಡ್ತೀನಿ. ಅದೆಲ್ಲ ಮೋಟೋ ಬ್ಲಾಗಲ್ಲಿ ಮಾತಾಡ್ತೀನಿ. ಇವಾಗ ನಮ್ಮ ರೂಮ್ ಕಂಡೀಷನ್ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಚಲ್ಲಾಲ್ ಪಿಲ್ಲಾಲಾಗಿ ಬಿದ್ದಿದೆ. ಬಟ್ ಈ ಟಾಪ್ ಬಾಕ್ಸ್ ಒಂದು ತೊಗೊಂಡು ಹೋಗ್ತೀನಿ ಇವತ್ತು ಮಂತ್ರಾಲಯಕ್ಕೆ. ಇಲ್ಲಿಂದ 45 ಕಿಲೋಮೀಟ್ರ್ ಆಗುತ್ತೆ. ಯಾಕಂದರೆ 45 ಕಿಲೋಮೀಟ್ರ್ ರೈಡ್ ಮಾಡಬೇಕು. 1 ಅವರ್ ಜರ್ನಿ ಇದೆ ರಾಯಚೂರಿಂದ ಮಂತ್ರಾಲಯಕ್ಕೆ. ನೋಡೋಣ ರೈಡ್ ಹೆಂಗಿರುತ್ತೆ ಅಂತ. ಇವಾಗ ಕೆಳಗಡೆ ಹೋಗಿ ಟಾಪ್ ಬಾಕ್ಸ್ ಎಲ್ಲ ಫಿಕ್ಸ್ ಮಾಡಿ ಮೋಟೋ ಬ್ಲಾಗಲ್ಲಿ ಸಿಗೋಣ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ಯೂಲ್ ಹಾಕ್ಸೋಕ್ಕೆ ಬಂದೆ. ಗಾಡಿಗೆ ನೆನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ 1000 ರೂಪೀಸ್ಗೆ. ರಾಯಚೂರು ತನಕ ಬಂತು. ಅದಾದಮೇಲೆ ನಮ್ಮ ಹುಡುಗನ ಹತ್ರ ಫ್ಯೂಲ್ ಟ್ಯಾಂಕಲ್ಲಿ 150 ರೂಪೀಸ್ ಫ್ಯೂಲ್ ಹಾಕ್ಸಿದ್ದೆ. ಇವಾಗ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ಇವತ್ತಿನ ರಾಯಚೂರು ಡೇ 2 ಮಂತ್ರಾಲಯ ವಿಸಿಟಿಗೆ ನಮ್ಮ ಟೋನಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್. ನಾಳೆ ಒಂದು ಫುಲ್ ಟ್ಯಾಂಕು, 3 ಫುಲ್ ಟ್ಯಾಂಕಿಗೆ ಬೆಂಗಳೂರಿಂದ ರಾಯಚೂರು ಮಂತ್ರಾಲಯ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನನ್ನ ಗಾಡಿ R15 ಇಟ್ಕೊಂಡಿರೋರು ಮಾತ್ರ. ಫುಲ್ ಟ್ಯಾಂಕ್ ಹಾಕೇನು? ಹಾಂ, ಕ್ಯಾಮ್ರಾ ಏನು ವಿಡಿಯೋ ಕ್ಯಾಮ್ರಾನ ಇದು? ಗೋಪುರ ಹೋಗ್ತಾ ರನ್ನಿಂಗ್ ಹೋಗ್ತಾ ವಿಡಿಯೋ ರೆಕಾರ್ಡ್ ಆಗುತ್ತೆ. ಹಾಂ, ಮೋಟೋ ಬ್ಲಾಗ್ ಅಣ್ಣ. ಈ ಕಡೆ ಮಂತ್ರಾಲಯ ಬೆಂಗಳೂರಿಂದ ಅಣ್ಣ. ಇಲ್ಲಿ ಬಂದು ಸ್ಟೇ ಆದರೆ ಇವಾಗ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಿ. ಅನಂತಪುರ ಮೇಲೆ ಬಂದಿದ್ದು. ಅನಂತಪುರ ಗುತ್ತಿ ಅದಾದ್ಮೇಲೆ ಒಳಗಡೆಯಿಂದ ಬಂದಿದ್ದು. ಸಾಕು ಬರ್ಬಾರ್ದಪ್ಪಿ ಬೆಂಗಳೂರಿಂದ. ಹಾಂ, ಯಶವಂತಪುರ ಆರ್ಟಿಒ. ಬಟ್ ಏನಂತಂದರೆ ಇರೋದು ಹೆಬ್ಬಾಳ. ಮಚ್ಚ ಸ್ಲೋ ಮಾಡ್ಕೊ ಹಂಗೆ. ಹಲೋ ಪುಣ್ಯಾತ್ಮ. ಹಾಂ, ಹೋಗೇ ಬಿಟ್ಟ. ಅವನು ಕಟ್ಟಾಯ್ತು ಅನ್ಸುತ್ತೆ ಕಾಲು. ಆ್ಯಕ್ಚುಲಿ ನದಿಯಿಂದ ಈ ಕಡೆಗೆ ಕರ್ನಾಟಕ, ನದಿಯಿಂದ ಆ ಕಡೆಗೆ ಆಂಧ್ರ ಪ್ರದೇಶ್. ಎಷ್ಟು ದೊಡ್ಡದಾಗಿದೆ ಇವರು. ಲಾಸ್ಟ್ ತಿಂಗಳು ಕಾರಲ್ಲಿ ಬಂದಿದ್ದೆ ಈ ಪ್ಲೇಸಿಗೆ. ಇವತ್ತು ಬೈಕಲ್ಲಿ ಬರ್ತಾಯಿದ್ದೀನಿ. ಆಮೇಲೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿ ಒಂದು 4-5 ಫೋಟೋಸ್ ತಗೊಳ್ಳೋಣ. ಕಾಲ್ ಕಟ್ಟಾಗಿರಬೇಕು. ಕಟ್ಟಾಗೋಗಿದೆ. ಇನ್ನೊಂದು 5 ಕಿಲೋಮೀಟ್ರು ದೇವಸ್ಥಾನ ಇದೆ. ಸ್ಮೋಕ್ ಅಲೋಡಿ. ಟೈಮ್ ಬಂದು ಪ್ರೆಸೆಂಟ್ 2:15. ದೇವ್ರ ದರ್ಶನವೂ ಆಯಿತು, ಊಟ ಮಾಡಿದ್ದು ಆಯಿತು ದೇವಸ್ಥಾನದ ಒಳಗಡೆ.
ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಹೋಗ್ತಿದ್ದೀರಿ. ಅಲ್ಲಿಂದ ಆ ಟೆಂಪಲ್ ಮುಗಿಸ್ಕೊಂಡು ಬಿಚ್ಚಾಲೆಗೆ ಹೋಗ್ತೀರಿ. ಬಿಚ್ಚಾಲೆಯಿಂದ ಪುನಃ ನಮ್ಮ ಹುಡುಗ ನಾನು ರಾಯಚೂರಿಗೆ ಹೋಗ್ತೀರಿ. ಮತ್ತು ರಾಯಚೂರಿಂದ ವಾಪಸ್ ಬರ್ತಾನೆ ನಮ್ಮ ಸಂತು ಏನೋ ದೇವಸ್ಥಾನದ ಹತ್ರ ಮಲ್ಕೊಬೇಕು ಅಂತ ಏನೋ ಹರಕೆ ಹೊತ್ಕೊಂಡಿದ್ದಾನೆ. ಇವತ್ತು ನೈಟ್ ಅವ್ನು ದೇವಸ್ಥಾನದಲ್ಲಿ ಸ್ಟೇ ಆಗ್ತಾನೆ, ನಾನು ಲಾಡ್ಜಲ್ಲಿ ಸ್ಟೇ ಆಗ್ತೀನಿ ಇವತ್ತು ನೈಟು. ಒಳಗಡೆ ಕ್ಯಾಮ್ರಾ ಎಲ್ಲ ಏನು ಅಲೌಡ್ ಇರಲಿಲ್ಲ, ಹಾಗಾಗಿ ಕ್ಯಾಮ್ರಾ ಏನೂ ತೊಗೊಂಡೋಗಿಲ್ಲ. ಇವಾಗ ಮಂತ್ರಾಲಯ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀರಿ. ದೇವರ ದರ್ಶನ ಮಾಡಿಕೊಂಡು ಪುನಃ ಬಿಚ್ಚಾಲೆ ಆ ಒಂದು ಪ್ರದೇಶಕ್ಕೆ ಭೇಟಿ ಕೊಡ್ತೀರಿ. ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆಯಾ? ಎಸ್, ರೆಕಾರ್ಡ್ ಆಗ್ತಿದೆ. ಇನ್ನು ನಂದೇನು ಒಂದು ಪ್ರಾಬ್ಲಮ್ ಅಂತಂದರೆ, ಕಾರ್ ತೊಗೊಂಬಂದಿದ್ದೆ ಹೋದ ತಿಂಗಳಲ್ಲಿ, ಅವಾಗ ದುಡ್ಡಿರಲಿಲ್ಲ ಏನೋ ತೊಗೊಳೋಣ ಅಂತಂದರೆ. ಇವಾಗ ಬೈಕ್ ತೊಗೊಂಬಂದಿದ್ದೀನಿ, ದುಡ್ಡಿದೆ, ಬಟ್ ಐಟಮ್ನ ಕ್ಯಾರಿ ಮಾಡೋದಕ್ಕಾಗಲ್ಲ. ಲಗೇಜೇ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಜನ ಕಮ್ಮಿ ಇದ್ದಾರೆ. ಸಂತು ನೆರಳು ನೋಡೋಣ ಬಾ, ನೆರಳಿದೆ ಅಲ್ಲಿ ಆ ಕಡೆ. ಆಗ್ತೀಯಲ್ಲಿ ನೀನು ನಿಮ್ಮ ಬೈಕ್ ಪಾರ್ಕ್ ಮಾಡು. ಬಿಚ್ಚಲಾಗಿ ಇವಾಗ ಹೋಗ್ತಾ ಇದ್ದೀರಿ ಬ್ರೋ, ಬಾಯ್ ಸಿಗೋಣ. ಈ ಕಲ್ಲು ಬಂದು ಆಂಜನೇಯ ನಿದ್ದೆ ಮಾಡ್ತಾಯಿರೋ ಬೆಡ್ ಅಂತೆ ನೋಡಿ. ಕಲ್ಲು ಬಂಡೆ ಮೇಲೆ ನಿದ್ದೆ ಮಾಡ್ತಿದ್ರಂತೆ. ನೋಡಿ ಹಾಗೆ ಇಲ್ಲಿ ಬರೋ ಪ್ರವಾಸಿಗರು ಕಲ್ಲುಗಳು ಜೋಡಿಸಿದ್ದಾರೆ. ಇದು ತುಂಗಾಭದ್ರಾ ನದಿ, ಬಿಚ್ಚಾಲೆದು. ಬಿಚ್ಚಾಲೆ ದೇವಸ್ಥಾನ ಇದ್ರ ಪಕ್ಕದಲ್ಲೇ ಬರುತ್ತೆ ಮುಂದ್ಗಡೆ. ಇದು ನಮ್ಮ ಲಾಸ್ಟ್ ಪ್ಲೇಸ್ ಟೆಂಪಲ್. ಇದು ಮುಗಿಸ್ಕೊಂಡು ಇನ್ನು ರಾಯಚೂರಿಗೆ ಹೋಗೋದು ಒಂದೇ. ಸ್ನೇಹಿತರ, ಈ ಒಂದು ಟ್ರಿಪ್ಪು, ಈ ಬ್ಲಾಗು ಸಂತೋಷ್ ಜೊತೆಲಿ ಮಾಡಿದ್ದೆ. ಬಟ್ ಮುಂದಿನ ದಿನಗಳಲ್ಲಿ ಸೋಲೋ ಟ್ರಿಪ್ ರೈಡ್ ಮಾಡ್ತಾಯಿದ್ದೀನಿ. ಕರ್ನಾಟಕ ಸೀರೀಸ್ ಮತ್ತು ಸೌತ್ ಇಂಡಿಯನ್ ಸೀರೀಸ್ ಅಂತ ಸಪ್ರೇಟ್ ಎರಡೆರಡು ಸೀರೀಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸುಸ್ತಾಗಿ ಹೋಗಿದ್ದೀರಿ ಗುರು, ಬಿಸಿಲಲ್ಲಿ ಅಡ್ಡಾಡಿ. ಕೊನೆಗೂ ಇಲ್ಲಿ ಒಂದು 4-5 ಫೋಟೋ ತೊಗೊಂಡ್ರೆ ಇವಾಗ ರಾಯಚೂರಿಗೆ ಹೋಗಿ ಸ್ಟೇ ಆಗೋದಷ್ಟೇ. ಇವತ್ತಿನ ಬ್ಲಾಗ್ ಈ ಟೆಂಪಲ್ ಹತ್ರನೇ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.